ನಿಮ್ಗೆ ಬೇಜಾರಾಗ್ಬೋದು, ನಾನು ಒಂದು ಬರ್ಬಿಟ್ಟು ಕೇಳ್ತೀನಿ. ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ ಸರ್. ಏನು ಡಿಸೈಡ್ ಆಗಿದ್ದೀನಿ ಅಂದರೆ ನಾನು ಥ್ಯಾಂಕ್ ಯು ಸರ್. ಕಪ್ ತಿನ್ಸಿದ್ರಿ ಈಗ ಬ್ಲ್ಯಾಕ್ ಕಾಫಿ, ಅದು ಶುಗರ್ ಇತ್ತು, ಇದು ಶುಗರ್ಲೆಸ್, ಮ್ಯಾಚ್ ಮಾಡೋದು ಮ್ಯಾಚ್ ಆಗುತ್ತೆ ಈಗ. ಸೊ ಸೂಪರ್, ಒಳಗಡೆ ಮಿಕ್ಸ್ ಆಗುತ್ತೆ. ನಾನು ನಿಮ್ಗೆ ಹೇಳಿದೆ ಬೇಜಾರಾದ್ರೂ ಪರವಾಗಿಲ್ಲ, ಆದರೂ ಕೇಳ್ತೀನಿ ಸರ್. ನಾನು ಇದನ್ನ ನಿಮಗೆ ಅಲ್ಲ, ಎಲ್ಲ ಕಲಾವಿದರಿಗೂ ಕೇಳಲೇಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಒಬ್ಬ ನಟ ಬರಬೇಕಾದ್ರೆ ಥಿಯೇಟ್ರ್ ಸಿಗ್ತಾ ಇಲ್ಲ ನನಗೆ, ಥಿಯೇಟ್ರಿಗೆ ಹೋಗಿ ನನಗೆ ಥಿಯೇಟ್ರ್ ಸಿಗಲಿ ಅನ್ನುವಂತಹ ಸಮಯ ಕೂಡ ಒಂದು ದಿನ ಇತ್ತು. ಆದರೆ ಇವತ್ತು ಥಿಯೇಟ್ರ್ಗಳಿಗೆ ಸಿನಿಮಾಗಳೇ ಇಲ್ದಿರ ಒದ್ದಾಡುವಂಥ ದಿನ ಬಂದಿದೆ. ಸಿನಿಮಾಗಳಿಲ್ಲ ಅಷ್ಟೇ, ಜನಗಳಿಲ್ಲ. ಸಿನಿಮಾಗಳಿಲ್ಲ ಸರ್. ಇವತ್ತು ಥಿಯೇಟ್ರ್ಗಳು, ಅವತ್ತು ಯಾರು ಥಿಯೇಟ್ರ್ಗಳಿಗೋಸ್ಕರ ಹಪಾಪಿಸ್ತಿದ್ರು, ಇವತ್ತು ಅವರೆಲ್ಲರೂ ಸೇರಿಸಿ ಆ ಥಿಯೇಟ್ರ್ಗಳನ್ನ ಉಳಿಸ್ಬೇಕಾದಂಥ ದಿನ ಬಂದಿದೆ ಸರ್. ಅಲ್ಲ, 100% ಆಗುತ್ತೆ, ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಏನು ಗೊತ್ತಾ ನಿಮಗೆ, ಅದೇನೋ ಹೇಳ್ತಾರಲ್ಲ, ಇನ್ನು ಒಂಚೂರು ಒಂದೊಂದು ವರ್ಷ ಏನಾಗುತ್ತೆ ಗೊತ್ತಾ ನಿಮಗೆ, ಕೆಲವೊಬ್ಬರು ಸಿನಿಮಾ ಮಾಡೋದು ಲೇಟ್ ಆಗಿರುತ್ತೆ. ಹಂಗಾಗಿ ಒಂದು 6 ತಿಂಗಳು ಸ್ವಲ್ಪ ಖಾಲಿ ಅನಿಸಿದೆ ಅಷ್ಟೇ. ಈಗ ನೋಡಿ ಕಂಟಿನ್ಯೂಸ್ ಆಗಿ ಸಿನಿಮಾಗಳಿದೆ. ಈಗ ಏನಾಯ್ತು ಗೊತ್ತಾ, ಈಗ 5-6 ಸಿನಿಮಾಗಳು ಈಗ ಜಾಮ್ ಪ್ಯಾಕ್ ಆಗಿ ಕೂತಿದೆ ರಿಲೀಸ್ ಡೇಟ್ಗೆ. ಈಗ ಥಿಯೇಟರ್ ಇಲ್ಲ ನಂತರ ಆಗಿದೆ. ಈಗ ನೋಡಿ ಮದರ್ ಪ್ರಾಮಿಸ್ ಬರ್ತಾ ಇದೆ, ತುಂಬಾ ಒಳ್ಳೆ ರಿಪೋರ್ಟ್ ಇದೆ, ತುಂಬಾ ಚೆನ್ನಾಗಿದೆ ಸಿನಿಮಾ, ಸಾಂಗ್ಗಳು ತುಂಬಾ ಚೆನ್ನಾಗಿದೆ. ಓಕೆ, ಅದಾದ್ಮೇಲೆ ಕರಾವಳಿ ಬರ್ತಾ ಇದೆ, ಅದ್ರದ್ದು ಟ್ರೈಲರ್ ಅದೆಲ್ಲ ನೋಡಿದೆ, ಅದರ ಶಾರ್ಟ್ಸ್ ಗಳೆಲ್ಲ ನೋಡಿದಾಗ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಗ್ರಾಮಾಯಣ ಗ್ರಾಮಾಯಣ ಇದೆ, ನಮ್ಮ ಗ್ರಾಮಾಯಣದ ತುಂಬಾ ಚೆನ್ನಾಗಿದೆ ಕಂಟೆಂಟ್ ಎಲ್ಲ. ಅದ್ರ ಟೀಸರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಸಾಂಗ್ಸ್ ನೋಡಿದ್ರು ಚೆನ್ನಾಗಿದೆ. ಓಕೆ, ಅದಾದ್ಮೇಲೆ ಅಯೋಗ್ಯ 2 ಬರ್ತಾ ಇದೆ, ಅದಾದ್ಮೇಲೆ ಟಾಕ್ಸಿಕ್ ಇದೆ, ಅದಾದ್ಮೇಲೆ ಇದು ಗಣೇಶ್ ಅವ್ರದ್ದು ಬೃಂದವಿಹಾರಿ ಇದೆ, ಆಮೇಲೆ ಅದ್ರ ಮಧ್ಯೆ ವಿಜಯ್ ಸರ್ ಮಾಡೋದು ಇದಿದೆ, ಸಿಟಿ ಲೈಟ್ಸ್ ಇದೆ. IPL ಮಾತಾಡ್ತೀವಲ್ಲ ನಾವು, ಹಂಗ ನೋಡಿದ್ರೆ ಲವ್ ಮಾಕ್ಟೆಲ್ 3 IPL ಒಳ್ಳೆ ಕಂಟೆಂಟ್ ಬಂದ್ರೆ ನೋಡ್ತಾರೆ ಸರ್. ಪ್ರೊಡ್ಯೂಸರ್ಗಳು ಯಾಕೆ ಪ್ಲಾನ್ ಮಾಡಲ್ಲ, ಡೈರೆಕ್ಟರ್ಗಳು ಅಲ್ಲ ಇಲ್ಲ, ಕರೆಕ್ಟ್ ಸಿನಿಮಾಗಳೇ ರೆಡಿ ಇರಲ್ಲ. ಈಗ ನೋಡಿ ನಮ್ಮ ಸಿನಿಮಾನು ರೆಡಿ ಇಲ್ಲ. ನೋಡಿ ಇವತ್ತು ಸಾಂಗ್ ಶೂಟ್ ಮಾಡ್ತಾ ಇದೀವಿ, ಖುಷಿ ಆಯ್ತು ಸರ್. ಅರ್ಜುನ್ ಜನ್ ಅವ್ರ ಕೈಗೆ ಸಿಗಲ್ರು, ಸಾಂಗ್ ಟೈಮ್ ಕೊಡಲ್ರು ಅನ್ನುವಂತ ಮಧ್ಯದಲ್ಲಿ ಇಮಿಡಿಯೇಟ್ ಆಗಿ ಸಾಂಗ್ ಕೊಟ್ರು, ಒಂದೇ ದಿನದಲ್ಲಿ ಕೊಟ್ರು ಅಂತ ಹೇಳ್ತಾ ಇದ್ದೀರಿ. ಇಲ್ಲ, ಅರ್ಜುನ್ ಜನ್ಯ ಅವರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮಗೆ ತುಂಬಾ ಸ್ಪೀಡಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ರೀ ರೆಕಾರ್ಡಿಂಗ್ ಅಷ್ಟೇ, ಸಾಂಗ್ಗಳು ಅಷ್ಟೇ, ಯಾವಾಗಲೂ ತೊಂದರೆ ಕೊಟ್ಟಿಲ್ಲ. ನೋಡಿ ಈ ಸಾಂಗ್ ಕಂಪೋಸ್ ಆಗಿನೇ 1.5 ತಿಂಗಳ ಮೇಲೆ ಆಗೋಯ್ತು ನಮಗೆ. ನಾವು ಇವಾಗ ಶೂಟ್ ಮಾಡ್ತಾ ಇದೀವಿ, ಈ ಸಾಂಗ್ ಆಲ್ರೆಡಿ ರೆಡಿ ಇತ್ತು. ಬಟ್ ಒಳ್ಳೆ ಕೆಲಸಗಾರ ಸರ್ ಅವರು. ಸ್ವಲ್ಪ ತಡ ಏನಕ್ಕೆ ಅಂದ್ರೆ ಒಂದು ಕ್ವಾಲಿಟಿಗೋಸ್ಕರ, ಕ್ವಾಲಿಟಿಗೆ ಫೈಟ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಹಿಟ್ಗಳು ಕೊಟ್ಟಿದ್ದಾರೆ, ಒಂದು ಸುಮಾರು ಎಷ್ಟು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಇಟ್ಕೊಡ್ತಾ ಬಂದಿದ್ದಾರೆ. ಆ ಥರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕೆಲಸ ಏನು, ನಮಗೇನು ಕೆಲಸ ಇರ್ತದೆ? ಅವ್ರು ಯಾವ ಸಿಂಗರ್ ಬೇಕು ಅವ್ರು ಸೆಲೆಕ್ಟ್ ಮಾಡ್ತಾರೆ, ಯಾವ ಏನೋ ಇನ್ಸ್ಟ್ರೂಮೆಂಟ್ ಹಾಕ್ಬೇಕು, ಯಾವ ಥರ ಟ್ಯೂನ್ ಬೇಕು, ಪ್ರತಿಯೊಂದು ಅವ್ರ ಕೆಲಸ ಅವ್ರು ನಿಭಾಯಿಸ್ಬಿಡ್ತಾರೆ. ನಮಗೇನು ಕೆಲಸನೇ ಇರಲ್ಲ ಅಲ್ಲಿ. ಆ ಥರ ಇದ್ದಾಗ ನಿಮಗೆ ಮಾಸ್ಟರ್ಗಳವರೆಲ್ಲ ಅವ್ರ ಚೇತು ಬರೆದಿರೋದು, ಚೇತು ಇದ್ಮೇಲೆ ನಾವು ಇನ್ವಾಲ್ವ್ ಆಗೋ ಅವಶ್ಯಕತೆನೇ ಇಲ್ಲ. ಇನ್ನು ಈ ಕಡೆ ಮಾಸ್ತಿ ಇದ್ದಾರೆ ಅಂದ್ಮೇಲೆ ಅಲ್ಲೂ ಮುಗೀತು ನಮ್ಮ ಕೆಲಸ ಅರ್ಥ. ಫಸ್ಟ್ ಇಂದಾನೆ ನಮಗೆ ಆಡಿಯೋ ಕಂಪ್ನಿ ಆಡಿಯೋ ರೈಟ್ಸೇ ಚೆನ್ನಾಗಿ ಹೋಯ್ತು, ಅಲ್ಲಿಂದಾನೆ ಒಂಥರ ನಮ್ಗೆ ಓಪನಿಂಗ್ ತುಂಬ ಚೆನ್ನಾಗಿತ್ತು ಬಿಸ್ನೆಸ್ಗೆ. ಹಂಗಾಗಿ ಸಿನಿಮಾ ಸಲೀಸಾಗಿ ಹೋಗ್ತಾ ಇದೆ. ಯಾಕೆಂದ್ರೆ ಬ್ರ್ಯಾಂಡ್ ಇತ್ತಲ್ಲ ಹಿಂದ್ಗಡೆ, ಅಯೋಗ್ಯ ಅನ್ನೋದು ಒಂದು ಗೆಲುವಿತ್ತು, ಆ ಬ್ರ್ಯಾಂಡ್ ಇತ್ತು, ಒಳ್ಳೆ TRP ಬಂದಿತ್ತು. ಸುಮಾರು ಒಂದು 200, ಅದು ಮಹೇಶ್ ಹೇಳ್ತದೆ 500 ಸಲ ಟೆಲಿಕಾಸ್ಟ್ ಆಗಿದೆ ಸರ್ ಅಂತ. ಕಲರ್ಸ್ ಕನ್ನಡ ಮತ್ತೆ ಒಂದು 2-3 ಚಾನಲ್ ಸೇರಿ 500 ಸಲ ಟೆಲಿಕಾಸ್ಟ್ ಆಗಿದೆ ಅಂತ. ಇದಕ್ಕಿಂತ ಇನ್ನೇನು ಬೇಕು ನಮಗೆ? ಇದೆಲ್ಲ ಅಡ್ವಾಂಟೇಜ್ ಇರೋದ್ರಿಂದ ತುಂಬ ಒಳ್ಳೇದಾಗಿ ಆಗುತ್ತೆ ಅಂತ ನಂಬಿಕೆ. ಬಿಸ್ನೆಸ್ ವಿಚಾರ ಪ್ರೊಡ್ಯೂಸರ್ಗಳು ಬಾಯಿ ಬಿಡಲ್ರು, ನೀವು ಬಿಟ್ಬಿಟ್ರೆ ಒಳ್ಳೆ ಕಾಸಾಗ್ತಿದೆ ಅಂತ. ಏನೇನು ಬಿಸ್ನೆಸ್ ಆಗಿದೆ ಸರ್? ಎಲ್ಲ ನಾನು ಫಸ್ಟ್ ಒಂದು ಮಾತು ಹೇಳಿದ್ದೆ, ಈ ಸಿನಿಮಾ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಸರ್, ಡೋಂಟ್ ವರಿ ಅನ್ನೋದನ್ನು ನಾವು ಮಾತಾಡ್ಕೋಬೇಕಾದ್ರೆ ಅವ್ರಿಗೂ ಗೊತ್ತಿತ್ತು. ಮುನೇಗೌಡರು ಅಯೋಗ್ಯ 2 ನಾವು ಮಾಡಬೇಕು, ಇಷ್ಟು ದೊಡ್ಡ ಬಜೆಟ್ ಇದ್ರೂ ಯಾಕೆ ಬಂದರು ಅಂತಂದರೆ ಬಿಕಾಸ್ ಈ ಸಿನಿಮಾ ಚೆನ್ನಾಗಾಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ನಾವು ಒಂದು ಮಾತು ಹೇಳಿದ್ವಿ, ಎಲ್ಲ ಬಿಸ್ನೆಸ್ಗಳು ಚೆನ್ನಾಗಾಗ್ತವೆ ಅಂತ, ಅದರ ಪ್ರಕಾರನೇ ಎಲ್ಲ ಚೆನ್ನಾಗಾಗ್ತದೆ. ಸೊ ಪ್ಲಾನ್ ಮಾಡಿದ್ರೆ ಸಿನಿಮಾಗಳು ಲಾಸ್ ಆಗಲ್ಲ ಅನ್ನುವಂಥ ಮಾತಿದೆ ಸರ್. ಆದರೂ ಕೂಡ ಸಿನಿಮಾಗಳು, ಸಾಕಷ್ಟು ಸಿನಿಮಾಗಳು ಸೋಲ್ತಿವೆ. ಎಲ್ಲಿ ಇಡುತ್ತಾರೆ ನಮ್ಮ ಇಂಡಸ್ಟ್ರಿ ಮಂದಿ, ನಿರ್ಮಾಪಕರು ಅಥವಾ ನಿರ್ದೇಶಕರು ಅಥವಾ ವಿತರಕರು, ಯಾರ ಕಡೆ? ನಾನು ಹೇಳೋದು, ಈಗ ಒಂದು ಫಿಲ್ಟರ್ ವಾಟರ್ದು ಒಂದು ಕಂಪ್ನಿ ಓಪನ್ ಆಗುತ್ತೆ ಅಂದ್ಕೊಳ್ಳಿ, ಬಿಸ್ಲರಿನೋ ಇನ್ನೊಂದು ಮತ್ತೊಂದು ಯಾವುದೋ ಕಂಪ್ನಿಗಳು ಓಪನ್ ಆಗ್ತವೆ. ಆ ಥರ 1000 ಕಂಪ್ನಿಗಳು ಓಪನ್ ಆಗಿರ್ತವೆ. ಅದರಲ್ಲಿ ಕೆಲವೊಂದು ಗೆಲ್ತವೆ, ಕೆಲವೊಂದು ಪ್ರಾಫಿಟ್ ಆಗ್ತವೆ, ಕೆಲವು ಲಾಸ್ ಆಗ್ತವೆ. ನಂಗೆ ಡೈರೆಕ್ಷನ್ ತುಂಬ ಇಷ್ಟ. ಅದೊಂಥರ ಖುಷಿ ಕೊಡೋ ಕೆಲಸ, ಅದು ಕಿಕ್ ಕೊಡೋ ಕೆಲಸ, ಅದು ಮಜಾ ಕೊಡುತ್ತೆ. ಅದಕ್ಕೆ ಮಾಡಬೇಕು ಅಂತ ಆಸೆ. ನಿಮ್ಮ ಮೂರ್ಖತೆನೇ ಮಾಡಿದ್ದೀರಿ ಏನು ಸರ್? ಅಫ್ಕೋರ್ಸ್ ನಮ್ಮ ಮೂರ್ಖತೆ. ನನಗೆ ಗೊತ್ತಿರೋದು ನಮ್ಮೂರು, ನಾನು ನೋಡಿರೋವಂಥ ವಿಷಯಗಳು, ಅದೇ 1000 ಕಥೆಗಳಿದ್ದಾವೆ, ಅವನ್ನೇ ಹೇಳಬೇಕು ತುಂಬ. ಹಾಗಾಗಿ ನಮ್ಮೂರು ಕಥೆನೇ ಮಾಡಿದ್ದೀವಿ. ಸೊ ಈ ಸಿನಿಮಾ ಐ ಥಿಂಕ್ ನಿಮಗೆ ಸ್ವಲ್ಪ ಎಮೋಷನ್ ಅಂತಂದರೆ ತಪ್ಪಾಗಲ್ಲ. ಯಾಕಂದರೆ ಸಾಕಷ್ಟು ನಿಮ್ಮ ಪೋಸ್ಟ್ಗಳು ಅದು ಇದು ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ತಾ ಇರ್ತೀನಿ. ಅಮ್ಮ ಬೇಜಾರಾಗ್ಬೋದು ಸರ್, ಅಮ್ಮ ಅನ್ನುವಂಥ ವಿಚಾರ ಬಂದಾಗ ಅದು ಅವರ ಅಗಲಿಕೆ ನಂತರ ಬರ್ತಾ ಇರುವಂಥ ಸಿನಿಮಾ. ಇನ್ನೇನು ಕೂಡ ಒಂದು ಬಂದಿತ್ತು, ಬರ್ತಿದೆ, ಅವರ ನೇಟಿವಿಟಿ ಬಂದ ಸಬ್ಜೆಕ್ಟ್. ಎಷ್ಟು ಮಿಸ್ ಮಾಡ್ಕೊತೀರಾ ಸರ್ ಅಮ್ಮನ? ಅಫ್ಕೋರ್ಸ್ ನಮಗೆ ಆಗಲಿ ನಿಮಗೆ ಆಗಲಿ ಎಲ್ರಿಗೂ ತಾಯಿ ಅನ್ನೋದೇ ಭಾಳ ದೊಡ್ಡ ಇತ್ತಾನೆ ವಿಷಯ. ಅಂದರೆ ತಾಯಿ ಅನ್ನೋದೇ ಒಂಥರ ಎಲ್ಲ ಪ್ರತಿಯೊಬ್ಬರಿಗೂ ಏನೋ ನನಗಿತ್ತು. ಅಂದರೆ ನನಗೇನಂದ್ರೆ ಅವಳು ಇನ್ನೊಂದು 20-30 ವರ್ಷ ಇರಬೇಕಾಗಿತ್ತು ಅಂತ ಆಸೆ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅವಳ ಆರೋಗ್ಯ ಸಮಸ್ಯೆಗಳು ಮತ್ತೊಂದು ಅಂದರೆ ಅವಳಿಲ್ಲ. ಬಟ್ ಅವಳಿರೋಷ್ಟು ಸಹ ತುಂಬ ಹ್ಯಾಪಿಯಾಗಿದ್ಲು, ಅಂದ್ ಸಖತ್ ಎನರ್ಜೆಟಿಕ್ ಅವಳು.
ಅವಳು ಯಾವಾಗಲೂ ಪಾಸಿಟಿವ್ ಎನರ್ಜಿ, ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ದು, ಹೆದರ್ತಾ ಇರಲಿಲ್ಲ, ಧೈರ್ಯವಂತೆ, ಸಿಕ್ಕಾಬಿಟ್ಟೆ ಬೆಂಡೆ ಆಗದೇ ಇರುವಂಥ ಕ್ಯಾರೆಕ್ಟ್ರು, ಹೆದರದೇ ಇರುವಂಥ ಕ್ಯಾರೆಕ್ಟ್ರು. ನಮ್ಮ ಕಂಡ್ರು ಅಷ್ಟು, ನನಗೂ ಅಷ್ಟೇ ನಡೆಯಲ್ಲೇ ಕಂಡಿದ್ದೀನಿ ಅಂತ ನಾನೇನಾರು ಹೇಳಿದ್ರೆ ಏನವ್ವ ನೀನು ಕರೆಕ್ಟಾಗಿ ನೀನು ಹೇಳೋದು ಮಾತು ಕೇಳ್ಬೇಕು ನೀನು ಅಂತಂದರೆ ನಿನ್ನ ಮಾತು ನನಗೆ ಕೇಳಲಿ ಅಂತಂದ್ರೆ ನನ್ನ ಮಗ ನೀನು ನನ್ನ ಮಾತು ಕೇಳಬೇಕು ಅಂತ. ಆ ಥರ ಗಟ್ಟಿಗಿತ್ತಿ, ಭಾಳ ದೊಡ್ಡ ವ್ಯಕ್ತಿತ್ವ.